ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ತನ್ನ ತಂದೆಯ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ರೆ, ಅತ್ತ ಕಡೆ ಅಪ್ಪ ಅಂತ ಹೇಳಿ ಅಪ್ಪನೇ ನನ್ನ ಹೀರೋ ಅಂತ ಅಂದ್ಕೊಂಡಿದ್ದಂಥ ಅರ್ಜುನ್ ಇವತ್ತು ಅಪ್ಪನನ್ನು ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಪ್ಪನನ್ನು ಬಿಟ್ಟು ಭಾರ್ಗವಿ ಜೊತೆ ಕೈ ಜೋಡಿಸ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಪರ ನಿಂತ್ಕೊಂಡೇ ಬಿಟ್ರ ಅರ್ಜುನ. ಹಾಗಿದ್ರೆ ಇಲ್ಲಿ ಇನ್ನೇನೇ ಇದ್ರು ಮಗನೇ ವಿಲ್ಲನ್ ಆಗ್ತಿದ್ದಾರೆ JP ಪಾಟೀಲ್ಗೆ. ಅದ ಕಡೆ ಬೃಂದ ಮತ್ತೆ ಮಾವನಿಗೆ ಬಲಗೈ ಆಗ್ತದಾಳ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಭಾರ್ಗವಿ ತಂದೆಗೆ ಆಗಿದ್ದಂಥ ಅವಮಾನ ನಿಜವಾಗ್ಲೂ ಅರ್ಜುನ್ ಮನಸ್ಸನ್ನು ಕದಲಿದ್ದ. ಅದೇ ಕಾರಣಕ್ಕೆ ತನ್ನ ಫ್ರೆಂಡ್ ಜೊತೆ ಮಾತನಾಡ್ತಿದ್ದಾರೆ. ಆ ಒಂದು ವಿಷಯನ ಹೇಳೋಕೆ ಮುಂದಾಗ್ತಿದ್ದಾಗ, ಇನ್ನೇನು ವಿಷಯ ಹೇಳ್ತೀಯ ನೀನು, ಅವತ್ತಿಂದ ಕೇಸ್ ವಿಷಯನೇ ಮಾತಾಡ್ತಿರೋದು ಅಂತ ಫ್ರೆಂಡ್ ಕೂಡ ಹೇಳ್ತಾರೆ. ಇವತ್ತು ನಾನು ಹೇಳ್ತೀನಿ, ನೀನು ಕೇಳ್ತೀಯ ಅರ್ಜುನ್ ಅಂತ ಹೇಳಿದಾಗ ಏನು ಹೇಳು ಅಂತ ಕೇಳ್ತಾರೆ. ನೋಡು ಭಾರ್ಗವಿ ನಿಜವಾಗ್ಲೂ ಒಂದು ಪುಟ್ಟ ಲಾಯರ್, ನಿನ್ನ ತಂದೆ ದೊಡ್ಡ ಲಾಯರ್ ಮುಂದೆ ಪುಟ್ಟ ಲಾಯರ್ ಬಂದು ಗೆಲ್ಲೋದು ಅಂದ್ರೇನು, ಪುಟ್ಟ ಲಾಯರ್ ಇದ್ದಾರೆ ಅಂತ ಅವರು ಹೆದರೋದು ಅಂದ್ರೇನು. ನಿಜವಾಗ್ಲೂ ದೊಡ್ಡ ಲಾಯರ್ ಹತ್ರ ಸತ್ಯ ಇದ್ರೆ ಖಂಡಿತವಾಗ್ಲೂ ಅವರು ಹೆದರೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ, ಹಾಗಿದ್ರೆ ನನ್ನ ತಂದೆ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ ಅಂತ ಫ್ರೆಂಡನ್ನ ಅರ್ಜುನ್ ಕೇಳಿದಾಗ, ನಾನು ಆ ರೀತಿ ಮಾತಾಡ್ತಿಲ್ಲ ಅರ್ಜುನ್, ಆದರೆ ಒಮ್ಮೆ ನೀನು ಯೋಚನೆ ಮಾಡು, ನೀನೇ ಒಂದು ಲಾಯರ್ ಆಗಿ ಯೋಚನೆ ಮಾಡು. ಈಗ ನಿನಗೆ ಈ ರೀತಿಯಾಗಿ ನೀನು ಒಂದು ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕಿದ್ರೆ ಬೇರೆ ಯಾರು ಇನ್ನೊಬ್ಬ ಲಾಯರ್ ಅಥವಾ ನಿನ್ನ ತಂದೆನೇ ನಿನ್ನ ವಿರುದ್ಧ ಈ ರೀತಿ ಅಟ್ಯಾಕ್ ಮಾಡಿಸಿದ್ದಿದ್ದಾರೆ, ನೀನು ಒಬ್ಬ ಸಾಧಾರಣ ಲಾಯರ್ ಆಗಿ ಅವರ ಮಗ ಆಗದೆ ನೀನು ಭಾರ್ಗವಿ ಜಾಗದಲ್ಲಿದ್ದು ನಿನ್ನ ಮೇಲೆ ಈ ರೀತಿ ಅಟ್ಯಾಕ್ ಆಗಿದ್ದಿದ್ರೆ ಏನು ಅರ್ಥ? ಖಂಡಿತವಾಗ್ಲೂ ಅವ್ರ ಹತ್ರ ಸತ್ಯ ಇಲ್ಲ ಅಂತ ತಾನೆ. ಸತ್ಯ ಇದ್ದಿದ್ರೆ ಖಂಡಿತ ಯಾಕೆ ಹೆದರ್ತಾರೆ? ಅದರಲ್ಲೂ ಇಂಥ ಪುಟ್ಟ ಲಾಯರ್ ಮುಂದೆ ದೊಡ್ಡ ಲಾಯರು ಸತ್ಯ ಎದ್ಕೊಂಡು ಹೆದರ್ಕೊಳ್ಳೋದಾ? ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಸತ್ಯ ಇದ್ದಿದ್ರೆ ಅವರು ಇಷ್ಟು ಅಟ್ಯಾಕ್ ಮಾಡಿಸ್ತಾ ಇರಲಿಲ್ಲ, ಇಷ್ಟು ಪಡ್ತಾ ಇರಲಿಲ್ಲ. ನಿಜವಾಗ್ಲೂ ಕೂಡ ಇದನ್ನೆಲ್ಲ ನೋಡ್ತಿದ್ರೆ ಭಾರ್ಗವಿ ಪರ ಸತ್ಯ ಇದೆ ಅಂತ ಅನ್ನಿಸ್ತದ ಅಂತ ಹೇಳ್ತಾರೆ. ಆದರೆ ವಿಕ್ಕಿ ತಪ್ಪು ಮಾಡಿರ್ಬೋದು, ಆದರೆ ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಾನೆ ಅರ್ಜುನ್ ಹೇಳ್ತಿದ್ದಾರೆ. ನಿನಗೆ ಹೇಳೋಷ್ಟು ದೊಡ್ಡವನಲ್ಲ, ನೀನೇ ಯೋಚನೆ ಮಾಡು ಅಂತ ಹೇಳ್ಬಿಡ್ತಾರೆ ಸ್ನೇಹಿತ. ತದನಂತರ ಇಲ್ಲಿ JP ಪಾಟೀಲ್ ಮನೆಯಲ್ಲಿ ಬೃಂದಾಗೆ ಗೇಟ್ ಪಾಸ್ ಸಿಗ್ತದೆ. ಬೃಂದಾ ತನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ಲು, ನಮ್ಮನೇಲೆ ಇಟ್ಕೊಂಡು ನನ್ನ ವಿರುದ್ಧ ಮೋಸ ಮಾಡಿದ್ಲು, ನನ್ನ ಅಮ್ಮ ಮತ್ತೆ ನನ್ನ ತಮ್ಮನ್ನೇ ನಾನು ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದವನು ಆ ಭಾರ್ಗವಿ ಪರ ನಿಂತಿದ್ರು ಅನ್ನೋ ಕಾರಣಕ್ಕೆ ಅಂಥದ್ರಲ್ಲಿ ಭಾರ್ಗವಿಗೆ ಸಹಾಯ ಮಾಡಿಕೊಂಡು ಭಾರ್ಗವಿ ಅಕ್ಕ ಆಗಿರೋ ನಿನ್ನ ನಾನು ಮನೇಲಿ ಇಟ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಈ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಮನೇಲಿ ಎಲ್ಲರೂ ಕೂಡ ನಾನು ಹೇಳೋದನ್ನು ಕೇಳಬೇಕು, ಅದನ್ನು ಬಿಟ್ಟು ನನ್ನ ವಿರುದ್ಧವಾಗಿ ಈ ರೀತಿ ನನ್ನ ಬೆನ್ನಿಂದನೇ ಷಡ್ಯಂತ್ರ ಮಾಡ್ತಿರ್ತಕ್ಕಂಥ ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನ? ಯಾವುದೇ ಕಾರಣಕ್ಕೂ ಇಲ್ಲ, ಮೊದಲು ಇಲ್ಲಿಂದ ಈ ಮನೆಯಿಂದ ಹೊರಡ್ತಾ ಇರು ನೀನು ಅಂತ ಹೇಳ್ತಾರೆ. ಇಲ್ಲಿ ಕಬ್ರಿಂದ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇಲ್ಲ ಮಾವ, ದಯವಿಟ್ಟು ನನ್ನನ್ನು ನಂಬಿ, ಖಂಡಿತವಾಗ್ಲೂ ನಾನು ಯಾವತ್ತೂ ಕೂಡ ನಿಮ್ಮ ವಿರುದ್ಧವಾಗಿ ಏನೂ ಮಾಡಿಲ್ಲ, ನಿಜವಾಗ್ಲೂ ನಾನು ನಿಮಗೆ ಹೆಲ್ಪೇ ಮಾಡಿದ್ದೀನಿ. ಅವತ್ತು ಭಾರ್ಗವಿ ಕೋರ್ಟಿಗೆ ಬರ್ತಿರುವ ಹಾಗೆ ಮಾಡಿದೆ, ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂದಿದ್ರೆ ಖಂಡಿತ ನಾನು ಯಾಕೆ ಆ ರೀತಿ ಮಾಡ್ತದೆ? ಈ ಬಾರಿ ಕೂಡ ಮಾಡಿದೆ, ಬಟ್ ಉಲ್ಟಾ ಹೊಡಿತು, ಅವ್ರಿಗೆ ದುಡ್ಡು ಕೊಟ್ಟೆ, ಎಲ್ಲವನ್ನೂ ಕೂಡ ಮಾಡ್ತಾನೆ. ಸುಮ್ಮನೆ ನಾನು ಇದನ್ನೆಲ್ಲ ಮಾಡಿದ, ನಾನು ಯಾವತ್ತೂ ಕೂಡ ನಿಂಪರನೆ ಮಾವ ಅಂತ ಬೃಂದ ಹೇಳ್ತಿದ್ರೆ, ಇವನ್ನೆಲ್ಲ ಹೇಳ್ಕೊಂಡು ನನ್ನ ಹತ್ರ ತೇಪೆ ಹಚ್ಚೋಕೆ ಬರಬೇಡ. ಆ ರೀತಿ ನೀನು ನನ್ನ ಪರವಾಗಿ ನಿಂತಿದ್ದಿದ್ರೆ ಭಾರ್ಗವಿ ಈ ಬಾರಿ ಕೋರ್ಟ್ಗೆ ಬರ್ತಾ ಇರಲಿಲ್ಲ. ಅವಳಿಗೆ ಕೋರ್ಟ್ಗೆ ಬಂದ್ಲು ಅಂದರೆ ಅದಕ್ಕೆ ಕಾರಣ ನೀನೇನೆ ಅಂತ ಹೇಳ್ತಾರೆ. ಇಲ್ಲಿ ಈ ಭಾವ ಯಾವುದೇ ಕಾರಣಕ್ಕೂ ಇವಳು ಮೊಸಳೆ ಕಣ್ಣೀರಿಗೆ ನೀವು ಮರಳ ಆಗಬೇಡಿ. ಖಂಡಿತ ಇವಳು ಆ ರೀತಿ ಇದ್ದಿದ್ರೆ ದುಡ್ಡನ್ನು ನಿಮಗೆ ತಂದು ಕೊಡ್ತಾ ಇದ್ಲು, ವಾಪಸ್ ಕೊಟ್ಟ ಮೇಲೆ ರೂಮಲ್ಲೇ ಇಟ್ಕೋತಿದ್ಲು ಅಂದರೆ ಖಂಡಿತ ಇವಳು ಕತ್ತರ್ನಾಕಿದಾಳೆ. ಇಂಥವ್ರು ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇರಬಾರ್ದು ಅಂತ ಸಾಕ್ಷಿ ಹೇಳ್ತಾರೆ. ಇದಕ್ಕೆ ನಿರ್ಮಲಾ ಕೂಡ ಸಾಥ್ ಕೊಡ್ತಾರೆ. ಆದರೆ ಇಲ್ಲಿ ಬೃಂದ ಮಾತ್ರ ನಿಜವಾಗ್ಲೂ ಮಾವ ದಯವಿಟ್ಟು ನನ್ನ ಮಾತನ್ನು ನಂಬಿ, ಬೇಕಿದ್ರೆ ಚರಣ್ನ ಕೇಳಿ, ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಪರ ಇಲ್ಲ ಅಂತ ಹೇಳಿ ಅಂದಾಗ, ಹೌದು ಇವರಿಬ್ರಿಗೂ ಕೂಡ ಆಗೋದಿಲ್ಲ ಅಪ್ಪ ಅಂದಾಗ, ನಿನಗೂ ಕೂಡ ವಿಷಯ ಗೊತ್ತಿತ್ತು ನನ್ನ ತನಕ ಹೇಳಿದೆ ಸುಮ್ಮನಿದ್ಯಾ ಅಂದಾಗ, ಅದು ಹಾಗಲ್ಲ ಅಪ್ಪ, ಭಾರ್ಗವಿ ವಿರುದ್ಧವಾಗಿ ನಿಮಗೆ ಬೃಂದ ಹೆಲ್ಪ್ ಮಾಡ್ತಿಲ್ದು, ಅದೇ ಕಾರಣಕ್ಕೆ ನಾನು ಸುಮ್ಮನಿರ್ಬೇಕಾಯ್ತು ಅಂತಾರೆ. ಏನೇ ಆಗಲಿ ಯಾವುದೇ ಕಾರಣಕ್ಕೂ ನಿನ್ನಂಥವಳಿಗೆ, ನನ್ನ ಶತ್ರುಗಳಿಗೆ ಈ ಮನೇಲಿ ಜಾಗ ಇಲ್ಲ. ಭಾರ್ಗವಿ ನನ್ನ ಶತ್ರು, ಅವಳು ಅಂಥವಳು ಅಕ್ಕ ನೀನು ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ ಈ ಕಡೆ JP ಪಾಟೀಲ್.
ಆದರೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಬೃಂದಾ ಚರಣ್ ಹತ್ರ. ಬಟ್ ಚರಣ್ ಮಾತ್ರ ನನಗೂ ನೀನು ಇರೋದು ಇಷ್ಟ ಇಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ಬಿಡ್ತಾರೆ. ಫೈನಲಿ ಇಲ್ಲಿ ಬೃಂದಾ ಮಾತ್ರ ಮನೆಯಿಂದ ಹೊರಗಡೆ ದಬ್ಬಿದ ಮಾತ್ರಕ್ಕೆ ಇಲ್ಲಿಂದ ನನಗೆ ಗೇಟ್ ಪಾಸ್ ಸಿಕ್ತು ಅಂತ ಅನ್ಕೋತಿಲ್ಲ. ಯಾರು ನನ್ನನ್ನು ಹೊರಗಡೆ ಕಳಿಸಿದ್ರು ಅವರೇ ನನ್ನ ಮನೆ ಕರ್ಕೋಬೇಕು, ಆ ರೀತಿ ಮಾಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ನಂತರ ಇಲ್ಲಿ ಸಾಕ್ಷಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಆಗ ಅರ್ಜುನ್ ಅಲ್ಲೇ ಇರ್ತಾರೆ. ಫೋನಲ್ಲಿ ಮಾತಾಡ್ತಿರ್ಬೇಕಿದ್ರೆ ಕೈಯಲ್ಲಿ JP ಪಾಟೀಲ್ಗೆ ಹಾಲು ಕೊಡ್ಬೇಕಾಗಿರತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಬಾವಂಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಸಾಕ್ಷಿ. ಅದೇ ಕಾರಣಕ್ಕೆ ಇಲ್ಲಿ JP ಪಾಟೀಲ್ ರೂಮಿಗೆ ಹೋಗ್ತಿದ್ದಾರೆ ಅರ್ಜುನ್. ಅಷ್ಟರಲ್ಲಿ JP ಪಾಟೀಲ್ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ್ದೆ ಇಲ್ಲಿ ಏನಾಯ್ತು, ಆ ಭಾರ್ಗವಿ ಎಷ್ಟು ಮಟ್ಟಿಗೆ ಕೋರ್ಟಲ್ಲಿ ತಲೆ ತಗ್ಸಿದ್ಲು ಗೊತ್ತಾ. ಸಾಕ್ಷಿ ಸಿಗ್ಲಿಲ್ಲ ಅವಳಿಗೆ, ಸಾಕ್ಷಿನೇ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಅವಳು. ಫೈನಲಿ ಸಾಕ್ಷಿ ಇಲ್ದೇನೆ ಒದ್ದಾಡ್ತಿದ್ದಾಳೆ. ಜೊತೆಗೆ ಅವಳನ್ನ ಉಸಿರು ಎತ್ತಬಾರ್ದು ಆ ರೀತಿ ನಾನು ಲಾಕ್ ಮಾಡಿಬಿಟ್ಟೆ, ನಾನೇ ಹೆಣದ ಷಡ್ಯಂತ್ರಕ್ಕೆ ಹಾಗೆ ತಲೆ ಕೆಳಗಾಗಿ ಬಿದ್ದೋಗ್ಬೇಕಾಯ್ತು ಆ ಭಾರ್ಗವಿ. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಆ ಭಾರ್ಗವಿನಂತೂ ಸುಮ್ಮನೆ ಬಿಡೋದಿಲ್ಲ, ನಾನು ಏನು ಬೇಕಿದ್ರು ಮಾಡ್ತೀನಿ, ಅವಳನ್ನಂತೂ ಸೋಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿಸ್ಕೊಂಡ ಅಂತ ಅರ್ಜುನ್ಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಎಲ್ಲರೂ ಹೇಳ್ತಿದ್ದು ನಿಜವಾಗ್ಲೂ ನನ್ನಪ್ಪ ನಿಜವಾಗ್ಲೂ ಭಾರ್ಗವಿ ವಿರುದ್ಧವಾಗಿ ಕುತಂತ್ರ ಮಾಡಿ ಆಕೆಯನ್ನ ಸೋಲ್ಸೋಕೆ ಮುಂದಾಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗೇ ಬಿಡ್ತು. ಈ ಕಡೆ JP ಪಾಟೀಲ್ ನೀನೇನು ಬಂದದ್ದು ಅಂತ ಕೇಳ್ತಾರೆ. ಹಾಲು ಕೊಟ್ಟು ಹೋಗೋಕೆ ಅಂತ ಹೇಳಿ ಹಾಲು ಕೊಟ್ಟು ಹೋಗ್ತಾರೆ ಇಲ್ಲಿ ಅರ್ಜುನ್. ತದನಂತರ ಇಲ್ಲಿ ಮತ್ತೆ ಶಕ್ತಿ ಪ್ರಸಾದ್ ಜೊತೆ JP ಪಾಟೀಲ್ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡಿದ್ದಂತ ಅರ್ಜುನ ಅಜ್ಜಿ ಹತ್ರ ಬರ್ತಾರೆ. ಅಜ್ಜಿ ಹತ್ರ ಬಂದಿದ್ದೆ, ನೀವು ಯಾಕೆ ಅಪ್ಪನ ವಿರುದ್ಧವಾಗಿ ನಿಂತಿರೋದು, ಅಪ್ಪ ಅನ್ಯಾಯ ಮಾಡ್ತಿದ್ದಾರೆ ಅಂತನ. ಅಂದಾಗ ನಿಮ್ಮಪ್ಪ ಅನ್ಯಾಯ ಮಾಡ್ತಿದ್ದಾರೆ ಅಂತಲ್ಲಪ್ಪ, ನಿಮ್ಮಪ್ಪಂಗೆ ಒಳ್ಳೇದಾಗ್ಲಿ ಅಂತ ನಾನು ಭಾರ್ಗವಿ ಪರ ನಿಂತಿರೋದು. ಯಾಕಂದ್ರೆ ಎಲ್ಲರೂ ಎರಡು ತರ ಇರ್ತಾರೆ, ಅಪ್ಪ ಅಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ನೋವಾಗಬಾರ್ದು ಅಂತ ಅವ್ರ ಪರ ನಿಂತ್ಕೋತಾರೆ. ಆದರೆ ಮತ್ತೊಂದು ಒಂದು ಕ್ಯಾಟಗರಿ ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ಸರಿಯಾಗಿ ಹಾದಿಗೆ ತರಬೇಕು ಅಂತ ಅವರ ವಿರುದ್ಧವಾಗಿ ನಿಂತ್ಕೋತಾರೆ. ನಿಜವಾಗ್ಲೂ ಕೆಲವೊಮ್ಮೆ ಮಕ್ಕಳು ತಪ್ಪು ಮಾಡಿದಾಗ ಮುದ್ದು ಮಾಡೋ ಬದಲು ಅದನ್ನು ಖಂಡಿಸ್ಬೇಕಾಗತ್ತೆ. ಅವರ ಅಹಂಕಾರನೂ ದುರಹಂಕಾರದಿಂದನೂ ಅವರು ತಪ್ಪು ಮಾಡ್ತಾ ಇರ್ತಾರೆ ಸಹವಾಸದಿಂದ. ಅದನ್ನು ನಾವು ತಪ್ಪು ಅಂತ ಹೇಳಿ ಅವರ ವಿರುದ್ಧವಾಗಿ ನಿಂತು ಅವರನ್ನು ಸರಿಯಾದ ಹಾದಿಗೆ ತರಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಹೇಳ್ತಿರೋದು ಅಜ್ಜಿ ಅಪ್ಪ ತಪ್ಪು ಮಾಡಿದ್ದಾರೆ ಅಂತಾನೆ ಅಂದಾಗ ನೀನೇ ನಿಂತು ಯೋಚನೆ ಮಾಡು ಮೊಮ್ಮಗನೆ, ನಿಂಗೂ ಕೂಡ ಅರ್ಥ ಆಗುತ್ತೆ. ಪ್ರೀತಿ ಅನ್ನೋ ಒಂದು ಪೊರಿಯನ್ನ ಕಳ್ಚಿಡು, ಆಗ ಸತ್ಯ ನ್ಯಾಯ ನೀತಿ ಗೊತ್ತಾಗತ್ತೆ, ನ್ಯಾಯ ಧರ್ಮದ ಅರ್ಥ ಗೊತ್ತಾಗತ್ತೆ. ಖಂಡಿತವಾಗ್ಲೂ ನಿನ್ನಪ್ಪನ ಸಾಹಸ ಸರಿ ಇಲ್ಲ ಇತ್ತೀಚೆಗೆ. ಖಂಡಿತ ಅವನು ನ್ಯಾಯದ ವಿರುದ್ಧ ಹೋಗ್ತಿದ್ದಾನೆ, ಖಂಡಿತವಾಗ್ಲೂ ನ್ಯಾಯದ ವಿರುದ್ಧ ಹೋಗಿದ ಅವನು ಸೋಲ್ತಾನೆ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಅರ್ಜುನ್ ಡಿಸೈಡ್ ಮಾಡೇ ಬಿಡ್ತಾರೆ, ಅಪ್ಪ ಅನ್ಯಾಯದ ವಿರುದ್ಧ ಹೋಗ್ತಿದ್ದಾರೆ, ಖಂಡಿತವಾಗ್ಲೂ ಕೂಡ ನಾನು ಭಾರ್ಗವಿ ಜೊತೆ ನಿಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ. ಅದ ಕಡೆ ಭಾರ್ಗವಿ ತನ್ನ ತಂದೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಆಘಾತವಾಗಿದೆ, ಆ ಕಾರಣಕ್ಕೋಸ್ಕರನೇ ಅವರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಯಾರನ್ನೂ ಕಂಡುಹಿಡಿತಾ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕಾಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಅಂದರೆ 5 ಲಕ್ಷದವರೆಗೂ ಖರ್ಚಾಗುತ್ತೆ. ಏನಪ್ಪ ಮಾಡೋದು ಅನ್ಕೋತಿದ್ದಾಗೆ ಅಲ್ಲಿ ಅರ್ಜುನ್ ಬರ್ತಾನೆ, ಭಾರ್ಗವಿ ಜೊತೆಯಾಗಿ ನಿಂತ್ಕೋತಿದ್ದಾರೆ. ಫೈನಲಿ ಭಾರ್ಗವಿ ಮಾತ್ರ ಅಲ್ಲ, ಇನ್ನು JP ಪಾಟೀಲ್ ವಿರುದ್ಧ ಅರ್ಜುನ್ ಕೂಡ JP ಪಾಟೀಲ್ ವಿರುದ್ಧ ನಿಂತು ಹೋರಾಟ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ಇಷ್ಟು ದಿನ ನನ್ನ ಹೀರೋ ಅಂತ ನನ್ನ ಐಡಲ್ ಅಂತದ ಅರ್ಜುನ್ ಇವತ್ತು ಅಪ್ಪನ ವಿರುದ್ಧ ಸಿಡಿದದ್ದು ನಿಂತಿದ್ದಾರೆ. ಹಾಗಿದ್ರೆ ಅತ್ತ ಕಡೆ ಬೃಂದಾ ಮಾವನ ಪರವಾಗಿ ನಿಲ್ಲೋದ್ರ ಮುಖಾಂತರ ಮಾವನನ್ನ ಗೆಲ್ಸೋಕೆ ಸಿದ್ಧವಾಗ್ತದಾಳೆ. ಅದೇ ಕಾರಣಕ್ಕೆ ಮಾವನ್ನ ಫೋನ್ ಮಾಡಿ ಕರೀತಾಳೆ. ಕರೆದ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳಿ ಪೆನ್ ಡ್ರೈವ್ ಅನ್ನ ಕೂಡ ಕೊಡ್ತಾಳೆ. ಇದು ನಿಮ್ಗೆ ಕೈ ಸೇರ್ಬೇಕು ಅಂದ್ರೆ ನಾನು ವಾಪಸ್ ನಿಮ್ಮ ಮನೆಗೆ ಬರ್ಬೇಕಾಗುತ್ತೆ. ಈಗಲಾದ್ರೂ ಗೊತ್ತಾಯ್ತಾ ಮಾವ, ನಾನು ಯಾವತ್ತಿದ್ರು ನಿಮ್ಮ ಪರಾನೆ ಅಂತ ಹೇಳಿದ ತಕ್ಷಣ JP ಪಾಟೀಲ್ ಬೃಂದಾನ ಕರ್ಕೊಂಡು ಮನೆಗೆ ಕರ್ಕೊಂಡು ವಾಪಸ್ ಬಂದೇ ಬಿಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಇದೆಲ್ಲದರ ಜೊತೆಗೆ ಅಂತರಪಟ ಸೀರಿಯಲ್ನ ಮುದ್ದು ಜೋಡಿ ಆರಾಧನಾ ಮತ್ತೆ ಸುಶಾಂತ್ ಎಂಟ್ರಿ ಆಗ್ತದೆ ಭಾರ್ಗವಿ ಮತ್ತೆ ಅರ್ಜುನ್ ಜೊತೆ ಸಾಥ್ ಕೊಟ್ಟು ಕತೆಗೆ ಟ್ವಿಸ್ಟ್ ಕೊಡುವುದಕ್ಕೆ. ಹಾಗಿದ್ರೆ ಏನಾಗಬಹುದು, ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ